ನಿಯತ್ತಾಗಿ ಸೆಮಿನಾರ್ಗಳನ್ನ ಮಾಡ್ತಾ ಇದ್ದಾರೆ, ನಿಯತ್ತಾಗಿ ಪುಸ್ತಕಗಳನ್ನ ಓದ್ತಾ ಇದ್ದಾರೆ. ಅಂತ 10% ಜನರಿಗೆ ಈ ಸಮಾವೇಶ, ಎಲ್ಲವನಿಗೂ ಅಲ್ಲ. ಯಾಕಂದ್ರೆ 90% ಜನ ಮೋಸ ಮಾಡೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಸುಳ್ಳು, ತಾರತಿಗಡಿ, ಐಡಿ ತಗೊಳೋದು, ದುಡ್ಡು ತಗೊಳೋದು, ಓಡೋಗೋದು. ಸೊ ಇದನ್ನೆಲ್ಲ ನಾವು ಇವತ್ತು ತಡೆಗಟ್ಟಬೇಕು ಸ್ನೇಹಿತರೆ. ಮತ್ತೆ ಈ ಅವಕಾಶ ಸಿಗಲ್ಲ. ಡಿಸೆಂಬರ್ 23 ನೀವೆಲ್ಲ ಬರ್ಬೇಕು. ಓಕೆ, ಅಲ್ಲಿ ಚಿಕ್ಕ ಎಂಟ್ರಿ ಟಿಕೆಟ್ ಇಟ್ಟಿದ್ದೀನಿ. ಒಂದು VIP ಟಿಕೆಟ್ ಇಟ್ಟಿದ್ದೀನಿ, 1000 ರೂಪಾಯಿ, 1000 ರೂಪಾಯಿ. ಆ 1000 ರೂಪಾಯಿಗೆ ಒಂದು ಮೂಮೆಂಟೋ ಸರ್ಟಿಫಿಕೇಟ್ ಕೊಡ್ಬೇಕು ಅಂತ ಇದ್ದೀನಿ. ಈ 1000 ರೂಪಾಯಿ ಯಾಕೆ ಅಂದ್ರೆ ಅಲ್ಲಿ ಖರ್ಚು ಬಹಳ ಬರ್ತಾ ಇದೆ. ನನ್ನ ಕೈಲಿ 50-60 ಸಾವಿರ ನನ್ನ ಕೈಲಿ ಹಾಕ್ತಾ ಇದ್ದೀನಿ, ಪ್ರತಿ ವರ್ಷ ಹಾಕ್ತಾ ಇದ್ದೀನಿ ನಾನು. ಓಕೆ, ಊಟ ಗೀಟ ಎಲ್ಲ ಹಾಕ್ತೀನಿ. ಈ ವರ್ಷ ಊಟ ಗೀಟ ಏನು ಇರೋದಿಲ್ಲ. ಸೊ ನನ್ನ ಕೈಲಿಂದ 50-60 ಸಾವಿರ ಖರ್ಚು ಮಾಡ್ತೀನಿ. ಯಾಕಂದ್ರೆ ನಾನು ಅನ್ನ ತಿಂದಿದ್ದೀನಿ, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಅನ್ನ ತಿಂದಿದ್ದೀನಿ, ಪುಸ್ತಕಗಳನ್ನ ಸೇಲ್ ಮಾಡಿದ್ದೀನಿ, ಟ್ರೈನಿಂಗ್ ಕೊಟ್ಟಿದ್ದೀನಿ. ಆ ತಿಂದಿರೋ ಅನ್ನದ ಋಣ ತೀರ್ಸೋದಕ್ಕೆ ನಾನು ಮಾಡ್ತೀನಿ ವರ್ಷಕ್ಕೊಂದ್ಸಲ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ 10 ರೂಪಾಯಿ ದುಡ್ದಿದ್ದೀರಾ ಅಂದ್ರೆ ನಿಮ್ಮ ಅನ್ನದ ಋಣ ಇದೆ ಇಂಡಸ್ಟ್ರಿಗೆ. ನೀವೊಂದು ಅಳಿಲು ಸೇವೆ ಮಾಡಬೇಕು ಸ್ನೇಹಿತರೆ. ಇಲ್ಲ ಅಂದ್ರೆ ಆ ತಿನ್ನೋ ಅನ್ನಕ್ಕೆ ಬೆಲೆ ಇಲ್ಲ ಅಂತ, ನೀವು ಮೋಸ ಮಾಡಿ ತಿಂತಾ ಇದ್ದೀರಾ ಅಂತ. ಯಾಕಂದ್ರೆ ತಂದೆ ತಾಯಿಗೆ ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಬರೀ ಹೆಂಡತಿ ಮಕ್ಳು ಅಷ್ಟೇ ನನ್ನ ಪ್ರಪಂಚ ಅಂದ್ರೆ ಹುಡ್ಸಿರೋ ತಂದೆ ತಾಯಿ ಏನ್ ಮಾಡ್ಬೇಕು? ಅವ್ರಿಗೆ ಬಟ್ಟೆ ನೀರು ಊಟ ಕೊಡೋದು ನಮ್ಮ ಧರ್ಮ ತಾನೇ, ಮಕ್ಕಳಾಗಿ ನಮ್ಮನ್ನ ಬೆಳೆಸಿದ ಮೇಲೆ. ಸೊ ಅದನ್ನ, ದಟ್ ಈಸ್ ಕಾಲ್ಡ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಅಂದ್ರೆ ಏನು ಅಂತಂದ್ ಹೇಳಿದ್ರೆ ತಂದೆ ತಾಯಿ. ನಿಮ್ ಕಂಪನಿ ಏನು ಅಂದ್ರೆ ಹೆಂಡತಿ ಮಕ್ಳು ಇದ್ದಾಗೆ. ಸೊ ಹೆಂಡತಿ ಮಕ್ಳು ಬೇಕು, ತಂದೆ ತಾಯಿನೂ ಬೇಕು. ಓಕೆ, ಇವ್ರಿಗೆ ಬಿಟ್ಟು ಇವ್ರಿಲ್ಲ, ಇವ್ರಿಗೆ ಬಿಟ್ಟು ಇವ್ರಿಲ್ಲ. ಪ್ರತಿಯೊಬ್ರು ನಾವು ಒಗ್ಗಟ್ಟಾಗೋಣ. ಈಗ ನನಗೆ ಅವ್ರು ಮೋಸ ಮಾಡಿದ್ರು, ಇವ್ರು ಮೋಸ ಮಾಡಿದ್ರು, ಅದನ್ನ ಬಿಟ್ಬಿಡಿ. ಓಕೆ, ನನಗೆ ಅವ್ರು ಕಾಲ್ ಹೇಳಿದ್ರು, ಅವ್ರು ದುಡ್ಡು ಹೊಡೆದ್ರು, ಆ ಕಂಪನಿ ಹಂಗ್ ಮಾಡಿದ್ರು, ಈ ಕಂಪನಿ ಹಂಗ್ ಮಾಡಿದ್ರು, ಬಿಟ್ಬಿಡಿ. ಓಕೆ, ನಾನಿಲ್ಲಿ ಸಮಾಜ ತಿದ್ದೋದಕ್ ಬಂದಿಲ್ಲ. ಓಕೆ, ನಾನೇನ್ ದೊಡ್ಡ ಹೀರೋ ಅಲ್ಲ, ನಾನೇನ್ ದೊಡ್ಡ ಪ್ರೈಮ್ ಮಿನಿಸ್ಟರ್ ಅಲ್ಲ, CM ಅಲ್ಲ ಸಮಾಜ ತಿದ್ದೋದಕ್ಕೆ. ನನ್ನ ಹತ್ರ ಏನು ಪವರ್ ಇಲ್ಲ. ನಾನೊಬ್ಬ ಕಾಮನ್ ಮ್ಯಾನ್, ಆರ್ಡಿನರಿ ಪರ್ಸನ್. ನಾನು ಇಷ್ಟೇ ಹೇಳಬಲ್ಲೆ, ನೇರ ಮಾರುಕಟ್ಟೆ ಚೆನ್ನಾಗಿದೆ, ನೇರ ಮಾರುಕಟ್ಟೆಯಲ್ಲಿ ಒಗ್ಗಟ್ಟಿಲ್ಲ, ನೇರ ಮಾರುಕಟ್ಟೆಗೆ ಒಂದು ದಿನ ಅಂತ ಇಲ್ಲ, ನೇರ ಮಾರುಕಟ್ಟೆಗೆ ಒಂದು ಲೋಗೋ ಇಲ್ಲ. ಅವತ್ತು ಲೋಗೋ ಕೂಡ ಬಿಡುಗಡೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಇದೆ. ಹೇಗೆ CA ಒಂದು ಲೋಗೋ ಇದೆ, ಪೊಲೀಸಿಗೆ ಒಂದು ಲೋಗೋ ಇದೆ, ಲಾಯರಿಗೆ ಒಂದು ಲೋಗೋ ಇದೆ, ಹಾಗೆ ನೆಟ್ವರ್ಕರ್ಸಿಗೆ ಒಂದು ಲೋಗೋ ಬರಲಿ ಅನ್ನೋದು. ಪಾಠ್ಯ ಪುಸ್ತಕದಲ್ಲಿ ನೇರ ಮಾರುಕಟ್ಟೆ ಬರಲಿ ಅನ್ನೋದು. ಹೆಣ್ಮಕ್ಳು ಯಾರು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇದಾರೆ, ಗಂಡ ಸತ್ತಿದ್ದಾರೆ, ಫ್ಯಾಮಿಲಿ ಇಲ್ಲ ಅಂತ ಹೆಣ್ಮಕ್ಳಿಗೆ ಭಾರತ ಸರ್ಕಾರ ಗುರುತಿಸ್ಬೇಕು, ಅವ್ರಿಗೆ ಏನಾದ್ರು ಕೊಡಬೇಕು ಅನ್ನೋದು. ಯಾರೆಲ್ಲ 5-5 ವರ್ಷಗಳಿಂದ 10-10 ವರ್ಷಗಳಿಂದ ಒಂದೇ ಕಂಪನಿಯಲ್ಲಿ ಜೆನ್ಯೂನ್ ಆಗಿ ಪ್ರಾಡಕ್ಟ್ ಬೇಸ್ ಅಲ್ಲಿ ಮಾಡ್ತಾ ಇದ್ದಾರೆ, ಅವರಿಗೆಲ್ಲ ಪ್ರೋತ್ಸಾಹ ಕೊಡಬೇಕು ಸರ್ಕಾರ ಅನ್ನೋದು ನನ್ನ ಉದ್ದೇಶ. ಹೀಗೆ 20 ಯೋಜನೆಗಳು ಇದಾವೆ. ಅವತ್ತಿನ ದಿನ ನಾನು ವೇದಿಕೆ ಮೇಲೆ ಹೇಳ್ತಾ ಇದ್ದೇನೆ, ನೀವೆಲ್ಲರೂ ಅವತ್ತಿನ ದಿನ ಬರ್ರಿ. ಇದು ಇಂಡಸ್ಟ್ರಿಯ ಟ್ರೈನಿಂಗ್. ಅವತ್ತು ಸೋಮವಾರ ಬರುತ್ತೆ, ಡಿಸೆಂಬರ್ 23 ಸೋಮವಾರ ಬರುತ್ತೆ. ಬೆಳಗ್ಗೆ 7:00 ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ, 8:00 ಡೋರ್ ಕ್ಲೋಸ್ ಆಗುತ್ತೆ. ಅದು ಯಾವನ್ ಬಂದ್ರು ನಾನೇ ಡೋರ್ ಓಪನ್ ಮಾಡಲ್ಲ, ನಾನೇ ನಿಂತಿರ್ತೀನಿ ಡೋರ್ ಹತ್ರ. ಓಕೆ, ಸೊ 7:00 ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ, ರಿಪೋರ್ಟಿಂಗ್ ಸ್ಟಾರ್ಟ್ ಆಗುತ್ತೆ, 8:00 ಡೋರ್ ಕ್ಲೋಸ್ ಆಗುತ್ತೆ. ಸೊ 1:00 ಫಂಕ್ಷನ್ ಎಂಡ್ ಆಗುತ್ತೆ. ಫಂಕ್ಷನ್ 1:00 ಎಂಡ್ ಆಗಿದ್ಮೇಲೆ ರಕ್ತದಾನ ಶಿಬಿರ ಇರುತ್ತೆ. ಯಾರಿಗೆಲ್ಲ ರಕ್ತ ಕೊಡೋದಕ್ಕೆ ಆಸಕ್ತಿ ಇದೆ ಅಲ್ಲಿ ಬ್ಲಡ್ ಬ್ಯಾಂಕ್ ಅವ್ರಿಗೆ ಕರೆಸಿರ್ತೀನಿ, ರಕ್ತದಾನ ಮಾಡಬಹುದು. ಓಕೆ, ಸೊ ಇದನ್ನ ನಾನು ಮೀಡಿಯಾದಲ್ಲಿ ಕರ್ನಾಟಕದವರಿಗೆ ಎಲ್ಲರಿಗೂ ತಲುಪಿಸ್ಬೇಕು ಅಂತ ಇದ್ದೀನಿ. ಈ ರೀತಿ ನಾವು ಒಂದು ಒಗ್ಗಟ್ಟಾದ್ರೆ, ಸರ್ಕಾರಕ್ಕೆ ನಾವು ಒಂದು ಮನವಿ ಕೊಟ್ರೆ, ನಮ್ಮ ಒಗ್ಗಟ್ಟನ್ನ ನಾವು ಮೀಡಿಯಾದಲ್ಲಿ ಮತ್ತೆ ಜನರ ಎದುರುಗಡೆ ಇಟ್ರೆ, ಜನರಿಗೆ ಅವಾಗ ನಮ್ಮ ಮೇಲೆ ಗೌರವ ಬರುತ್ತೆ, ಅಭಿಮಾನ ಬರುತ್ತೆ, ಮರ್ಯಾದೆ ಬರುತ್ತೆ. ಇವರು ಒಂದು ಸಮಾಜದ ಮುಖ್ಯವಾದಂತ ಕೆಲಸ ಮಾಡ್ತಾ ಇದಾರಪ್ಪ, ರಕ್ತದಾನ ಶಿಬಿರ ಮಾಡಿದ್ರು, ಅವ್ರಿಗೊಂದು ದಿನ ಅಂತ ಇದೆ, ಅವ್ರಿಗೊಂದು ಲೋಗೋ ಇದೆ ಅಂತ. ಇವತ್ತು ನಾವೇನಾಗ್ಬಿಟ್ಟಿದ್ವಿ ಅಂದ್ರೆ ಅಂಗಿ ಚಡ್ಡಿ ಇಲ್ಲದ ವ್ಯಕ್ತಿ ಆಗ್ಬಿಟ್ಟಿದೀವಿ. ನಮ್ಮ ಮೇಲೆ ಯಾವ್ದು ಲೋಗೋ ಇಲ್ಲ, ನಾವ್ ಯಾವ್ದು ಹೆಸರಿಲ್ಲ, ನಮಗೆ ಯಾವುದೇ ಆ ಗುರುತಿಲ್ಲ. ಬಟ್ ಸರ್ಕಾರಕ್ಕೆ ಮಾತ್ರ TDS ಕಟ್ತಾ ಇದೀವಿ, ಸರ್ಕಾರಕ್ಕೆ ಮಾತ್ರ GST ಕಟ್ತಾ ಇದೀವಿ. ಹೌದಲ್ಲ? ಈ ಬಟ್ಟೆ ಹಾಕಿದ ವ್ಯಕ್ತಿಗೆ ಏನ್ ಮಾಡ್ತಾರೆ, ಮಾನ ಮರ್ಯಾದಿಲ್ಲ ಏನೋ ಅಂತ ಬೈತಾರಲ್ಲ, ಹಂಗೆ ಬೈತಾ ಇದ್ದಾರೆ. ಮಾನ ಮರ್ಯಾದಿಲ್ಲ, ನಿನಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತೀಯ ಹೊಲಸು ಅಂತ. ಇದಕ್ಕೆಲ್ಲ ಕಾರಣ ಏನಂದ್ರೆ ಜನರಲ್ಲ, ಇದಕ್ಕೆಲ್ಲ ಕಾರಣ ಏನಂದ್ರೆ ಪೊಲೀಸು ಮೀಡಿಯಾದವ್ರಲ್ಲ ಸ್ನೇಹಿತರೆ. ಅವ್ರದ್ದೇನು ತಪ್ಪಿಲ್ಲ, ದಯವಿಟ್ಟು ಅವ್ರಿಗೆ ಬೈಬೇಡಿ. ಬಹಳ ಜನ ಹೇಳ್ತಾರೆ, ಸರ್ ಜನರು ತಿಳ್ಕೊಳಲ್ಲ ಸರ್, ಪೊಲೀಸ್ ತಿಳ್ಕೊಳ. ಸರ್, ನಾವು ಸರಿ ಇಲ್ಲ. ಓಕೆ, ನಾವು ಸರಿ ಇಲ್ಲ ಸ್ನೇಹಿತರೆ. ನಾವು ಸರಿ ಇಲ್ಲದಕ್ಕೆ ಕೆಟ್ಟ ಕಂಪ್ನಿಗಳು ಹುಡ್ತಾ ಇದ್ದಾವೆ, ನಾವು ಸರಿ ಇಲ್ಲದಕ್ಕೆ ಕೆಟ್ಟ ಲೀಡರ್ಸ್ಗಳು ಹುಡ್ತಾ ಇದ್ದಾರೆ, ನಾವು ಸರಿ ಇಲ್ಲದಕ್ಕೆ ಮೋಸ ನಡೀತಾ ಇದೆ. ನಾವೆಲ್ಲರೂ ಸರಿ ಆದ್ರೆ, ನಾವೆಲ್ಲ ಜಾಣರಾದ್ರೆ ಮೋಸ ನಡೆಯಲ್ಲ. ಎಷ್ಟೋ ಕವರ್ ಮಾಡ್ಬೋದು, ಹೌದಲ್ವಾ? ಸೊ ನಾವೆಲ್ಲ
ಏಕತೆನ ಮೆರೆಯೋಣ. ಸೊ ಇಲ್ಲಿ 62 ಜನ ಬಂದಿದ್ದಾರೆ. ನೋಡೋಣ ನನಗೆ ಯಾರೆಲ್ಲ ಫೋನ್ ಮಾಡ್ತಾರೆ, ಯಾರೆಲ್ಲ ಈ ಮೀಟಿಂಗ್ ಹೆಂಗಾಯ್ತು ಅಂತ ಹೇಳ್ತಾರೆ, ಯಾರೆಲ್ಲ ಒಗ್ಗಟ್ಟಿನ ಬಗ್ಗೆ ಮಾತಾಡ್ತಾರೆ, ನಾನು ನೋಡ್ತೀನಿ. ಓಕೆ, ನನಗೆ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಸ್ನೇಹಿತರೆ. ನನ್ನ ಇವತ್ತಿನ ಝೂಮ್ ಮೀಟಿಂಗಿನ ಉದ್ದೇಶ ಒಂದೇ, ಅಮೆರಿಕದಲ್ಲಿ ಏಳಿಗೆ ಆಗ್ತಾ ಇದೆ, ಭಾರತದಲ್ಲೂ ಏಳಿಗೆ ಆಗ್ತಾ ಇದೆ. ಅಮೆರಿಕದಲ್ಲಿ ಒಗ್ಗಟ್ಟಿದೆ, ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಅಮೆರಿಕದ ಜನಸಂಖ್ಯೆ ಕಡಿಮೆ ಇದೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳು ಜಾಸ್ತಿ ಇದಾವೆ, ಹೈಯೆಸ್ಟ್ ಟರ್ನ್ ಓವರ್ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳು ಕಡಿಮೆ ಇದಾವೆ, ಟರ್ನ್ ಓವರ್ ಜನಸಂಖ್ಯೆ ಜಾಸ್ತಿ ಇದೆ, ಟರ್ನ್ ಓವರ್ ಕಡಿಮೆ ಆಗ್ತಾ ಇದೆ. ಇಲ್ಲಿ ಇಷ್ಟು ಗೊತ್ತಾಗೋದೇನು ಅಂದ್ರೆ, ಇಲ್ಲಿ ಎಜುಕೇಟೆಡ್ ಜನ ಇದ್ದಾರೆ ಅಮೆರಿಕದಲ್ಲಿ, ಅಂದ್ರೆ MLM ಎಜುಕೇಟೆಡ್ ಜನ. ಇಲ್ಲಿ MLM ಅನ್ಎಜುಕೇಟೆಡ್ ಜನ ತುಂಬಿದ್ದಾರೆ. ಕ್ಲಿಯರ್? ಸೊ ನಾವೆಲ್ಲ ಈಗ ಸರಿಯಾದ ದಾರಿ ಆಯ್ಕೆ ಮಾಡ್ಕೊಳ್ಳೋಣ. ನಾನು ನಿಮ್ಮಿಂದ ನಿಲ್ತೇನೆ, ನಾನು ನಿಮಗೆ ಡೈರೆಕ್ಟ್ ಸೆಲ್ಲಿಂಗ್ ಎಜುಕೇಶನ್ ಅನ್ನ ಕೊಡ್ತೀನಿ. ನೀವು ಯಾರು ಕೂಡ ಹೆದರುವಂತ ಅವಶ್ಯಕತೆ ಇಲ್ಲ. ಸರಿಯಾದ ಲೀಗಲ್ ಕಂಪನಿಯಲ್ಲಿ ಇದ್ರೆ, ಸರಿಯಾದ ಪ್ಲಾನ್ ಅಲ್ಲಿ ನಾವಿದ್ರೆ, ನಾವು ಕಣ್ಣಲ್ಲಿ ಕಣ್ಣಿಟ್ಟು ಎಲ್ಲರ ಹತ್ರ ಮಾತಾಡ್ಬೋದು. ಓಕೆ, ನಾನು ನನ್ನ 20 ವರ್ಷದ ಎಕ್ಸ್ಪೀರಿಯನ್ಸ್, ನನ್ನ ಯೂಟ್ಯೂಬ್ ಚಾನಲ್ ಇದೆ ಸ್ನೇಹಿತರೆ, MLM ಶರತ್ ಅಂತ. ನನಗೆ ಫೋನ್ ಬರುತ್ತೆ, ಇವತ್ತು ಬೆಳಗ್ಗೆ ಒಂದು ಫೋನ್ ಬಂದಿತ್ತು. ಏನ್ ಹೇಳಿದ್ರು ಗೊತ್ತಾ? ಶರತ್ ಸರ್, ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ ಕಂಪನಿ ಪ್ರಚಾರ ಮಾಡಿ ನಿಮಗೆ 60,000 ರೂಪಾಯಿ ಕೊಡ್ತೀವಿ ಅಂತ. 60,000 ರೂಪಾಯಿ ಕೊಡ್ತೀವಿ ಅಂತ. ಏನು ನಿಮ್ಮ ಕಂಪನಿ ಅಂತ ಕೇಳಿದೆ. ಅವ್ರು ಹೇಳಿದ್ದು, ಸರ್ ನಮ್ಮ ಕಂಪನಿ ಮನಿ ಸರ್ಕ್ಯುಲೇಷನ್ ಮಾಡುತ್ತೆ. ಓಕೆ, ಇಲ್ಲಿ 20,000 ಕೊಡ್ತಾನೆ, ಅವನಿಗೆ 40 ಕೊಡ್ತಾರೆ, 50 ಕೊಡ್ತಾರೆ. ಇದನ್ನ ನಿಮ್ಮ ಮಾತಾಡ್ತಿರಲ್ಲ ಕೆಳಗಡೆ ಬರ್ತಾ ಇರ್ಲಿ, ನಮ್ಮ ಫೋನ್ ನಂಬರ್ ಕೊಡ್ತೀವಿ, ನೀವು ಅಷ್ಟೇ. 60,000 ರೂಪಾಯಿ ನಿಮಗೆ, 60,000. ಇನ್ನೊಬ್ರು ಮಾಡಿದ್ರು ಬಾಂಬೆಲಿಂದ, ಶರತ್ ಸರ್ ನೀವು ಮಾತಾಡ್ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಒಂದು ಬರುತ್ತೆ. ಆ ಅಡ್ವರ್ಟೈಸ್ಮೆಂಟ್ ಏನು ಅಂತಂದ್ರೆ, ನಮ್ಮ ಕಂಪನಿದು XYZ ಕಂಪನಿ ಇದು, ನಿಮಗೆ 1,70,000 ರೂಪಾಯಿ ಕೊಡ್ತೀವಿ ಅಂತ. ನಾನು ಸ್ಟ್ರೇಟ್ ಅವೇ ರಿಜೆಕ್ಟ್ ಮಾಡಿದೆ. ನನ್ನ ಕಂಪನಿಯಲ್ಲಿ ನನ್ನ ಯೂಟ್ಯೂಬ್ ಅಲ್ಲಿ ಫಸ್ಟ್ ಆಫ್ ಆಲ್ ನಾನು ಯಾರ್ದು ಅಡ್ವರ್ಟೈಸ್ಮೆಂಟ್ ಕೊಡಲ್ಲ. ಓಕೆ, ಅದರಲ್ಲೂ ಮನಿ ಸರ್ಕ್ಯುಲೇಷನ್ ನಾನು ಫಸ್ಟೇ ಕೊಡಲ್ಲ ಅಂತ. ನಾನು ಹಣ ಮಾಡೋದಕ್ಕೆ ಬಹಳ ದಾರಿಗಳು ಇದಾವೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ನನಗೆ ಇಲ್ಲಿಗಲ್ ಇಷ್ಟ ಆಗಲ್ಲ. ನಾನು 10,000 ರೂಪಾಯಿ ಜಾಸ್ತಿ ಇಸ್ಕೊಂತೀನಿ. ನಾನು ಮಾಡಿರೋ ಕೆಲಸಕ್ಕೆ, ನಾನು ಕೊಟ್ಟಿರೋ ಟ್ರೈನಿಂಗಿಗೆ ನಾನು 10,000 ರೂಪಾಯಿ ಜಾಸ್ತಿ ಇಸ್ಕೊಂತೀನಿ, 20,000 ರೂಪಾಯಿ ಜಾಸ್ತಿ ಇಸ್ಕೊಂತೀನಿ. ನನ್ನ ಮಕ್ಕಳ ನಾನು ಮಾಡಿದ್ದೀನಿ, ನಾನು ಕಷ್ಟಪಟ್ಟಿದ್ದೀನಿ, ಕೊಡು, ಯಾವನ್ ಇಚ್ಚಿ ಕೊಡ್ತೀಯ ಅಂತ ಕೇಳ್ತೀನಿ ನಾನು. ಬಟ್ ಇಲ್ಲಿಗಲ್ ಕೆಲಸ ಮಾಡಲ್ಲ, ಮೋಸದ ದುಡ್ಡು ತಿನ್ನಲ್ಲ. ಹಾಗಾಗಿ ನನ್ನ ಬ್ರೋಚರಲ್ಲೂ ಹಾಕ್ಸಿದ್ದೀನಿ, ಯಾರಾದ್ರೂ ನನ್ನ ಬಗ್ಗೆ ಒಳ್ಳೇದೇ ಮಾತಾಡ್ಲಿ ಕೆಟ್ಟದ್ದೇ ಮಾತಾಡ್ಲಿ, ನನಗೆ ಕಾನ್ಫರೆನ್ಸ್ ಕಾಲ್ ಹಾಕೊಳ್ಳಿ, ನನ್ನ ಮಕ್ಳಿಗೆ ನಾನು ಉತ್ತರ ಕೊಡ್ತೀನಿ ಅಂತ. ಇಷ್ಟು ಧೈರ್ಯವಾಗಿ ಯಾಕೆ ಹಾಕ್ಸಿದ್ದೀನಿ ಅಂದ್ರೆ, ನಾನು ಟೋಟಲಿ ಟ್ರಾನ್ಸ್ಪರೆಂಟ್ ಆಗಿದ್ದೀನಿ. ನಾನು ಕಾಸ್ಟ್ಲಿ ಹೌದು, ನಾನು 10,000 ರೂಪಾಯಿ ಜಾಸ್ತಿ ತಗೊಂತೀನಿ ಹೌದು. ಯಾಕಂದ್ರೆ ನಾನು ಓದಿದ್ದೀನಿ, ನಾನು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ನನ್ನ ಎಫರ್ಟ್ ಅಷ್ಟಿದೆ. ನೀವು ಆಪಲ್ ಮೊಬೈಲ್ ಬೇಕು ಅಂದ್ರೆ ಅದ್ರ ಸರ್ವಿಸ್ ಹಂಗಿರುತ್ತೆ, ಸೆಕ್ಯೂರಿಟಿ ಇರುತ್ತೆ. ನಿಮ್ ಮೊಬೈಲ್ನ ಯಾರು ಹ್ಯಾಕ್ ಮಾಡಕ್ ಆಗಲ್ಲ, ನಿಮ್ ಹೆಂಡತಿ ಫೋಟೋನ, ಮಕ್ಳ ಫೋಟೋನ ಯಾರು ಕದಿಯಕ್ ಆಗಲ್ಲ. ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಕದಿಬಹುದು. ಹಾಗಾಗಿ ಆಪಲ್ ಮೊಬೈಲ್ ಕಾಸ್ಟ್ಲಿ. ಹಾಗಂತಂದೇಳಿ ರಾಂಗ್ ಅಂತ ನಾವ್ ಹೇಳಕ್ ಬರಲ್ಲ. ಸೊ ನನ್ನ ಹೋರಾಟ ಏನು ಅಂತಂದ ಹೇಳಿದ್ರೆ, ಇಂಡಸ್ಟ್ರಿಗೆ ಏನಾದ್ರೂ ಕೊಡೋಣ. ಇನ್ನು ನನ್ನ ಸ್ವಾರ್ಥನಿದೆ, ನಾನು ನನ್ನ ಹೆಂಡತಿ ಮಕ್ಳಿಗೆ ಸಾಕ್ಬೇಕು, ನಾನು ಬದುಕ್ಬೇಕು ಅಂತಂದು ಹೇಳಿದ್ರೆ ನನಗೊಂದು ಇನ್ಕಮ್ ಅಂತ ಜನರೇಟ್ ಆಗ್ಬೇಕಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಪುಸ್ತಕಗಳನ್ನ ಬರೆದಿದ್ದೀನಿ. ಅದು ತುಂಬಾ ಕಡಿಮೆ ಬೆಲೆಗೆ ಇಟ್ಟಿದ್ದೀನಿ, ತುಂಬಾ ಕಡಿಮೆ ಬೆಲೆ. ಅದ್ರ ಬೆಲೆ ಕೇಳಿದ್ರೆ ನೀವು ನಗ್ತೀರಾ. 3 ಪುಸ್ತಕ ಸೇರಿ ಇಷ್ಟು ಕಡಿಮೆ ಬೆಲೆಗೆ ಯಾವನಾದ್ರೂ ಇಡ್ತಾರ ಸರ್ ಅಂತ. ಆಮೇಲೆ ತುಂಬಾ ಕಡಿಮೆ ಬೆಲೆ, 99 ರುಪೀಸಿಗೆ ಟ್ರೈನಿಂಗ್ ಕೂಡ ಮಾಡ್ತೀನಿ ನನ್ನ ಆಫೀಸಿಗೆ. 99 ರುಪೀಸಿಗೆ ಮತ್ತೊಂದು ಸಮೋಸ ಟೀನು ಕೊಡ್ತೀನಿ ಅದರಲ್ಲಿ. ನನ್ನ ಉದ್ದೇಶ ಏನು ಅಂತಂದು ಹೇಳಿದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಸ್ಪ್ರೆಡ್ ಆಗ್ಬೇಕು, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನಡೀತಿರೋ ಮೋಸ ನಿಲ್ಬೇಕು. ಓಕೆ, ಸಾರಿ. ಸೊ ನಾವೆಲ್ಲ ಒಗ್ಗಟ್ಟಾಗೋಣ ಸ್ನೇಹಿತರೆ. ಈಗ ಸರಿಯಾದ ಸಮಯ ಬಂದಿದೆ. ನಾನು ನೇತೃತ್ವದಲ್ಲಿ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ದಿನ ಅಂತಂದೇಳಿ ಬಿಡುಗಡೆ ಮಾಡೋ ಸಂದರ್ಭ ಬಂದಿದೆ. ಬಿಸ್ನೆಸ್ ಜ್ಞಾನ ಭಂಡಾರದಲ್ಲಿ 3 ಪುಸ್ತಕ ಇರುತ್ತೆ. 3 ಪುಸ್ತಕ ಸೇರಿ ತುಂಬಾ ಕಡಿಮೆ ಬೆಲೆಗೆ, ಅಂದ್ರೆ ಪ್ರಿಂಟಿಂಗ್, GST ಮತ್ತೆ ಸರ್ವಿಸ್ ಕೊರಿಯರ್ ಚಾರ್ಜಸ್ ಬಿಟ್ರೆ ಮತ್ತೇನು ತಗೊಂತ ಇಲ್ಲ. ಟೀಮ್ ಕಟ್ಟೋದು ಹೇಗೆ, ಕಡಿಮೆ ಸಮಯದಲ್ಲಿ ಹಣ ಹೇಗೆ ಗಳಿಸಬಹುದು. ಸೊ ತುಂಬಾ ಜನ ಪುಸ್ತಕ ತಗೊಂಡಿದ್ದಾರೆ, ತುಂಬಾ ಕಡಿಮೆ ಸ್ಟಾಕ್ ಅವೈಲೇಬಲ್ ಇದೆ. ಆದಷ್ಟು ಜಲ್ದಿ ತೆಗೆದುಕೊಳ್ಳಿ. ಹಾಗಾಗಿ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಯಾರು ಶಿಕ್ಷಣವನ್ನು ಪಡಿತಾರೆ ಅವರು ಹುಲಿಯ ತರ ಗರ್ಜನೆ ಮಾಡಬಹುದು ಅಂತ. ಹಾಗೆ ನಾನು ಕೂಡ ಹೇಳ್ತೀನಿ,
ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾರು ಜ್ಞಾನವನ್ನು ಪಡಿತಾರೋ ನೆಟ್ವರ್ಕ್ ಮಾರ್ಕೆಟಿಂಗ್ ಅವರು ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಹುಲಿ ತರ ಗರ್ಜನೆ ಮಾಡಬೇಕು ಅಂತ ಹೇಳಿದ್ರೆ ಈ MLM ಬಿಸ್ನೆಸ್ ಜ್ಞಾನ ಭಂಡಾರ ಪುಸ್ತಕನ ಇವತ್ತೇ ಖರೀದಿ ಮಾಡಿ. ಸೊ 97393139 ಈ ನಂಬರ್ಗೆ ಕಾಲ್ ಮಾಡಿ ನಾನು ನಿಮಗೆ ಹೇಗೆ ತಗೋಬೇಕು ಅಂತ ಹೇಳ್ತೀನಿ. ಫ್ರೀ ಹೋಮ್ ಡೆಲಿವರಿನೂ ಇರುತ್ತೆ. ಸೊ ಇದನ್ನ ಮೊದಲು ಫೈನ್ ಸ್ನೇಹಿತರೆ, ಇನ್ನು ಹೊರಡ್ತೀನಿ ನಾನು. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಲಿಂಕ್ ನ ಶೇರ್ ಮಾಡೋದು ದಯವಿಟ್ಟು ಮರಿಬೇಡಿ. ಮತ್ತೆ ಆಲ್ ದ ಬೆಸ್ಟ್. ಮತ್ತೇನಾದ್ರೂ ಇದ್ರೆ ನನ್ನ ಜೊತೆ ಪರ್ಸನಲ್ ಟಚ್ ಇರಿ. ಲವ್ ಯು, ಟೇಕ್ ಕೇರ್, ಬಾಯ್.